ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟ್ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಟ್ ಮಾಡಿಬಿಟ್ಟು ಮಾಡೋದು ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ತುರಿದ್ಬಿಟ್ಟು ಬೇಗನೆ ಮಾಡುವಂಥದ್ದು, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನೊಂದೆರಡು ಬೀಟ್ರೂಟ್ ತೊಗೊಂಡ್ಬಿಟ್ಟು ಒಂದು ದೊಡ್ಡದು ಸೈಜ್ದು, ಇದು ಒಂದು ಅರ್ಧ ಕೆ ಜಿ ಮೇಲಿದೆ. ಇದನ್ನು ನೀಟಾಗೆಲ್ಲ ಮೇಲಿನ ಪೀಲ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಇದನ್ನು ಒಂದು ಬಾಣಲಿ ಬಿಸಿಗೆ ಇಟ್ಬಿಟ್ಟು ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗ್ತಾಯಿದೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಇದು ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ ನಿಮಗೆ ಏನು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಇದು ಮಧ್ಯೆ ಸಿಗ್ತಾಯಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಅದು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಕರಿಬೇವು ಅಷ್ಟೇ ಎಲ್ಲ ರೋಸ್ಟ್ ಆಗಲಿ. ಆಮೇಲೆ ಕಡಲೆಬೇಳೆ ಕಲರ್ ಚೇಂಜ್ ಆಗ್ತಾಯಿದೆ. ನೋಡಿ, ಇವಾಗ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಬೀಟ್ರೂಟು ಸ್ವಲ್ಪ ಸ್ವೀಟಾಗಿರುತ್ತಲ್ಲ, ಸ್ವಲ್ಪ ಪಲ್ಯ ಖಾರ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಹಂಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಬೀಟ್ರೂಟ್ ಪಲ್ಯಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ. ಅದು ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗೆಲ್ಲ ಒಗ್ಗರಣೆ ಎಲ್ಲ ನೀಟಾಗಿದು ಬೆಂದಾದಮೇಲೆ ಇದಕ್ಕೆ ನಾವು ಅಷ್ಟೊತ್ತಿಗೆ ನಾವು ಬೀಟ್ರೂಟನ್ನು ತುರಿದು ಇಟ್ಕೊಬೋದು. ಒಗ್ಗರಣೆಗೆ ಇಟ್ಕೊಂಡ್ಬಿಟ್ಟು ನಾವು ಬೀಟ್ರೂಟ್ ತುರಿದ್ಬಿಟ್ಟು ಬೇಗನೆ ಒಂದು 10 ನಿಮಿಷದೊಳಗೆ ಈ ಥರ ಪಲ್ಯನ ಮಾಡ್ಕೊಂಬಿಡ್ಬೋದು. ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಬೇಗ ಸಾಫ್ಟ್ ಆಗುತ್ತೆ ಅಂತ ಒಗ್ಗರಣೆ ಇದು ಏನೋ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಅರಿಶಿನ ಹಾಕಿದ್ದೀನಿ. ಒಗ್ಗರಣೆ ಸ್ವಲ್ಪ ಎಲ್ಲ ಬೆಂದಾದಮೇಲೆ ನಾನೇನು ಬೀಟ್ರೂಟ್ ತುರಿದು ಇಟ್ಕೊಂಡಿದ್ನಲ್ವ, ಆ ಬೀಟ್ರೂಟ್ನ ಸೇರಿಸ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದು ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಬೇಗನೆ ಬೇಯುತ್ತೆ, ತುರಿದಿರ್ತೀವಲ್ವ. ಅಂದರೆ ಎಸಳು ಫುಲ್ ತೆಳ್ಳಗಿರುತ್ತಲ್ವ, ಬೇಗನೆ ಬೇಯುತ್ತೆ. ಇದಕ್ಕೆ ನೀರು ಹಾಕೋದೇನು ಬೇಡ, ಯಾಕಂದರೆ ಬೀಟ್ರೂಟಲ್ಲೇ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕೋ ಒಂದು ಅವಶ್ಯಕತೆ ಇರಲ್ಲ. ಆಮೇಲೆ ಉಪ್ಪು ಹಾಕ್ತೀವಲ್ವ, ಉಪ್ಪು ಹಾಕಿರೋದಕ್ಕೆ ನೀರಿಗೆ ಸಹ ಬಿಟ್ಕೊಳ್ಳುತ್ತೆ. ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಎಲ್ಲ ಬೆಂದಾದಮೇಲೆ ನೋಡಿ, ಇದು ಉಪ್ಪು ಹಾಕ್ಬಿಟ್ಟು ನಾನು ಬರೀ ಆವಾಗ ಒಗ್ಗರಣೆಗೆ ಮಾತ್ರನೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ. ಇವಾಗ ಸ್ವಲ್ಪ ಬೀಟ್ರೂಟು ಎಲ್ಲ ಚೆನ್ನಾಗಿ 1-2 ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಗ್ಗರಣೆಗೆ ಉಪ್ಪು ಹಾಕ್ಬಿಟ್ಟು ಮತ್ತೆ 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ತಟ್ಟೆ ಮುಚ್ಚಿದರೆ ಬೇಗನೆ ಬೇಯುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಒಂದು 5 ನಿಮಿಷ ಬೇಯಿಸ್ತೀನಿ. ನೋಡಿ, ಬೆಂದಾದಮೇಲೆ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ನೋಡಿದ್ರೂ ಗೊತ್ತಾಗುತ್ತೆ ಅದು ಬೆಂದಿರೋದು. ಲಾಸ್ಟಲ್ಲಿ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಅಂಥ ಒಂದು ಮಸಾಲ ಪುಡಿ, ಅಂದರೆ ಸಾಂಬಾರು ಪುಡಿ ಎಲ್ಲ ನಾವು ಪಲ್ಯಕ್ಕೆ ಒಂದು ಬೇರೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಸಾಂಬಾರು ಪುಡಿ. ಆ ಸಾಂಬಾರು ಪುಡಿ ಹಾಕಿಬಿಟ್ಟು ಚೆನ್ನಾಗೆಲ್ಲ ಈ ಥರ ಮಿಕ್ಸ್ ಮಾಡಿದರೆ ನಿಜವಾಗ್ಲೂ ರುಚಿಯಾಗಿರೋ ಒಂದು ಬೀಟ್ರೂಟ್ ಪಲ್ಯ ಅದು ರೆಡಿಯಾಗುತ್ತೆ. ಬೇಗ ಅಂದರೆ ಬೇಗನೆ ಮಾಡ್ಕೋಬೋದು. ಈ ಚಪಾತಿಗೆ ಸಖತ್ತಾಗಿರುತ್ತೆ ಈ ಥರ ಪಲ್ಯ ಮಾಡೋದು. ಚಪಾತಿಗಂತೂ ಸೂಪರಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೂ ಈ ಬೀಟ್ರೂಟ್ ಪಲ್ಯ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.